ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರುವವರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗುತ್ತಿರುವಂತಹ ಜೀವನ ಶೈಲಿ, ಅನುಚಿತ ಆಹಾರದಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನೀ ಪೇನ್ ಮತ್ತು ಆರ್ಥರೈಟಿಸ್ ಸಮಸ್ಯೆ ಹಲವರಲ್ಲಿ ಕಾಣಿಸ್ಕೊಳ್ತಾ ಇದೆ. ಆರ್ಥರೈಟಿಸ್ ಮೊದಲೆಲ್ಲ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಯಸ್ಸಿನವರಲ್ಲೂ ಕೂಡ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಇದರಲ್ಲಿ ನಾನಾ ವಿಧಗಳಿವೆ. ಅದರಲ್ಲೂ ಪ್ರಮುಖವಾಗಿ ಮೊಣಕಾಲಿನ ಸಮಸ್ಯೆ ಅನ್ನೋದು, ಆ ನೋವು ಅನ್ನೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಧಿಸ್ತಾ ಇದೆ. ಹಾಗೆ ಈ ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಳಬಹುದು, ವಿತೌಟ್ ಸರ್ಜರಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಈ ಕುರಿತು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಸೆಂಟರ್ನ ವೈದ್ಯರಾದ ವಿದ್ಯಾ ಭಂಡಾರು ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಮನೆಗೊಬ್ಬರಂತೆ ಈ ಒಂದಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅದು ಮೊಣಕಾಲಿನ ಸಮಸ್ಯೆ ಇರಬಹುದು, ಬೆನ್ನು ಇರಬಹುದು, ಕುತ್ತಿಗೆ ನೋವು ಇರಬಹುದು, ಭುಜದ ಸಮಸ್ಯೆ ಇರಬಹುದು. ಯಾಕೆ ಇತ್ತೀಚಿನ ದಿನಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಮಸ್ಯೆ ಎದುರಾಗೋದಕ್ಕೆ ಕಾರಣ? ಸೊ ಇದೆಲ್ಲ ತುಂಬ ಜಾಸ್ತಿ ಆಗೋದು ಕಾರಣ ಮೈನ್ 4 ಥಿಂಗ್ಸ್ ಅಂತ ಹೇಳ್ಬೋದು. ಒನ್ ಈಸ್ ಲೈಫ್ ಸ್ಟೈಲ್ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್. ಕೂತ್ಕೊಂಡು ಮಾಡಿ ಏನಾಗುತ್ತೆ ಗೊತ್ತಾ, ಎಲ್ಲ ಮಸಲ್ಸು ವೀಕ್ ಆಗಿಬಿಡುತ್ತೆ. ಮಸಲ್ಸ್ ವೀಕ್ನೆಸ್ಸಿಂದ ಸೊ ಜಾಯಿಂಟ್ಸ್ ಮೇಲೆ, ಸ್ಪೈನ್ ಮೇಲೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಸೆಕೆಂಡ್ ಒನ್ ಇಸ್ ದ ಒಬೇಸಿಟಿ ಜಾಸ್ತಿಯಾಗಿ ಆಲ್ ವೆಯ್ಟ್ ಬೇರಿಂಗ್ ಜಾಯಿಂಟ್ಸಿಗೂ ಸ್ಟ್ರೆಸ್ ಜಾಸ್ತಿಯಾಗಿ ಸವಿಯೋದು ಆರ್ ಇಂಜುರಿ ಆಗೋದು ಜಾಸ್ತಿ ಆಗುತ್ತೆ. ಫುಡ್, ಆಲ್ ಅಡಲ್ಟ್ರೇಟೆಡ್ ಫುಡ್. ಥರ್ಡ್ ಒನ್, ಸೊ ಎಲ್ಲನೂ ವಿ ಆರ್ ನಾಟ್ ಟೇಕಿಂಗ್. ಅಂದರೆ ಮುಂಚೆ ಥರ ಎಲ್ಲ ಒಳ್ಳೆ ಫುಡ್ಡು ತೊಗೊಳಕ್ಕಾಗ್ತಾ ಇಲ್ಲ, ಎಲ್ಲ ಅಡಲ್ಟ್ರೇಟೆಡ್. ಅದರಿಂದ ಫುಡ್ಡಿಂದನೂ ನಮಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ. ಆ್ಯಂಡ್ ಫೋರ್ತ್ ಒನ್ ಈಸ್ ದ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್. ಅಂದರೆ ಡೆಫಿಷಿಯನ್ಸೀಸ್ ಲೈಕ್ ವೈಟಮಿನ್ ಡಿ, ಕ್ಯಾಲ್ಶಿಯಮ್, ಈ ಥರ ಡೆಫಿಷಿಯನ್ಸೀಸನ್ನು ಜಾಸ್ತಿ ಆಗ್ತದೆ. ಸೊ ದೀಸ್ ಆರ್ ದ ಕಾಮನ್ ರೀಸನ್ಸ್. ಬಟ್ ಮೇನ್ ಕಲ್ಪ್ರಿಟ್ ಲೈಫ್ ಸ್ಟೈಲು, ಒಬೇಸಿಟಿ ಆ್ಯಂಡ್ ಆಲ್ಸೋ ದ ಫುಡ್, ನ್ಯೂಟ್ರಿಷನ್ ಆ್ಯಂಡ್ ಡೆಫಿಷಿಯನ್ಸೀಸ್. ಡಾಕ್ಟರ್, ಈಗ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಅಜ್ಜಿ ಇರ್ತಾರೆ. ಅವರಿಗೆ ಈಗ ಮುಂದುವರೆದಿರುವಂತಹ ಟೆಕ್ನಾಲಜಿಯ ಬಗ್ಗೆ ಅಥವಾ ಮೆಡಿಕಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅವರಿಗೆ ಫೈನಲ್ ಆಗಿ ಏನಿರುತ್ತೆ ಅಂದ್ರೆ ಈ ಸಮಸ್ಯೆಗೆ ಸರ್ಜರಿನೇ ಆಗಬೇಕು ಅಂತ ಹೇಳಿ ಒಂದು ತಪ್ಪು ಭಾವನೆ ಇರುತ್ತೆ. ಸರ್ಜರಿ ಇಲ್ಲದೆ ಈ ಸಮಸ್ಯೆಗಳಿಂದ ಹೊರ ಬರಬಹುದು, ಅದರಲ್ಲೂ ಮೊಣಕಾಲಿನ ಸಮಸ್ಯೆ. ಸೊ ದಿಸ್ ಇಸ್ ವೆರಿ ಗುಡ್ ಕ್ವಶನ್. ಆಕ್ಚುಲಿ ಎಲ್ಲರಿಗೂ ಏನು ಗೊತ್ತು, ಟ್ಯಾಬ್ಲೆಟ್ಸ್ ತಗೋಬೇಕು, ಎಷ್ಟು ದಿನ ಆದರೆ ಅಷ್ಟು ದಿನ ತಗೋಬೇಕು, ಇಲ್ಲಾಂದರೆ ಸರ್ಜರಿ ಮಾಡಬೇಕು. ಇನ್ನೊಂದು ಆಪ್ಷನ್ನೇ ಇಲ್ಲ. ಹಾಸ್ಪಿಟಲ್ ಹೋಗೋಕ್ಕೂ ಭಯ, ಒಬ್ಬೊಬ್ಬರಿಗೆ ಸರ್ಜರಿ ಹೇಳ್ತಾರೆ ಅಂತಾನೂ ಭಯ ಇರುತ್ತೆ. ಇಲ್ಲ, ಸೋ ಮೆನಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇದೆ. ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸು ಸರ್ಜರಿ ಇಲ್ಲ ಅಂದ್ರೇ ಅದು ಮಂಡಿ ನೋವಾಗಲಿ, ಬ್ಯಾಕ್ ಪೈನ್ ಆಗಲಿ, ಭುಜ ನೋವಾಗಲಿ ಎಲ್ಲನೂ ಗುಣ ಮಾಡ್ಕೋಬೋದು. ಸೊ ನೋ ನೀಡ್ ಟು ಅಂಡರ್ಗೋ ಸರ್ಜರಿ ಒಂದು 100 ಜನದಲ್ಲಿ ಒಂದು 5 ಜನಕ್ಕೆ ಬೇಕಾಗ್ಬೋದು. 95% ವಿತೌಟ್ ಸರ್ಜರಿ ಸ್ಮಾಲ್ ಇಂಜೆಕ್ಷನ್ಸಿಂದಾನೇ ವಾಸಿ ಮಾಡ್ಬೋದು. ಆ್ಯಂಡ್ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಂದಿದೆ ವೇರ್ ವಿ ಕ್ಯಾನ್ ಗೆಟ್ ರೀಡ್ ಆಫ್ ದಟ್ ಪೇನ್. ಒಬ್ರೊಬ್ರಿಗೆ ಲಾಸ್ಟ್ ಸ್ಟೇಜಲ್ಲಿ ಇರುತ್ತೆ, ನೀ ಆಸ್ಟಿಯೋಆರ್ಥರೈಟಿಸ್ ತುಂಬ ಸೌದಿರುತ್ತೆ, ಸರ್ಜರಿ ಬೇಡ ಅಂತ ಅವ್ರಿಗೂ ಟ್ರೀಟ್ ಮಾಡ್ಬೋದು. ಸೊ ನೋ ನೀಡ್ ಟು ವೆಯ್ಟ್. ಅಂದರೆ ಸರ್ಜರಿ ಅಂತ ಭಯನೂ ಬೇಕಾಗಿಲ್ಲ. ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇದೆ. ಒನ್ ಈಸ್ RF ಅಬ್ಲೇಷನ್. ಅಂದರೆ ಅದು ನರಗಳೆಲ್ಲ ನಾವು ಸ್ವಲ್ಪ ಲೇಜರ್ ಕೊಟ್ಬಿಟ್ಟು ವಿ ಸ್ಟಾಪ್ ದ ಸಿಗ್ನಲ್ಸ್. ಸೆಕೆಂಡ್ ಒನ್ ಇಂಪಾರ್ಟೆಂಟ್ ರೀಜನರೇಟಿವ್ ಮೆಡಿಸಿನ್ ಏನಂದರೆ ನಮ್ಮ ಬ್ಲಡ್ಡಿಂದ, ನಮ್ಮ ಬಾಡಿಯಿಂದಾನೇ ಸೆಲ್ಸ್ ತೊಗೊಂಡು ಸೊ ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅದು ಕೊಟ್ಟಿದ್ರೆ ಇಟ್ ಸ್ಟಾರ್ಟ್ಸ್ ಹೀಲಿಂಗ್. ಸೊ ಮೇನ್ಲಿ ದ PRP ಥೆರಪಿ, ಬ್ಲಡ್ಡಿಂದ ಪ್ಲೇಟ್ಲೆಟ್ಸ್ ಅಂತ ತೊಗೊಂಡು ಪ್ರಾಸೆಸ್ ಮಾಡಿಬಿಟ್ಟು ಅದು ಇಂಜೆಕ್ಟ್ ಮಾಡಿದ್ರೆ ಮಂಡಿಯಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅವ್ರ ಬ್ಯಾಕಲ್ಲಿ ಎಲ್ಲಿ ಪ್ರಾಬ್ಲಮ್ ಬಂದಿದೆಯೋ ಭುಜದಲ್ಲಿ, ಸೊ ಇಟ್ ಸ್ಟಾರ್ಟ್ಸ್ ಹೀಲಿಂಗ್. ಅಂದರೆ ನ್ಯಾಚುರಲ್ ಆಗ ಹೀಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿ ಅದೇನೇನು ಡ್ಯಾಮೇಜ್ ಆಗಿದೆ ವಾಸಿ ಆಗ್ತಾ ಬರುತ್ತೆ. ಅದರಿಂದ ಪೈನು ಕಮ್ಮಿ ಆಗ್ತಾ ಬರುತ್ತೆ, ಲೈಫ್ ಸ್ಟೈಲು ಇಂಪ್ರೂವ್ ಆಗ್ತಾ ಬರುತ್ತೆ. ಓಕೆ ಡಾಕ್ಟರ್, ಈಗ ತಾವು ಒಂದು ಸ್ಮಾಲ್ ಇಂಜೆಕ್ಷನ್ ಅಂತ ಹೇಳಿದ್ರಿ. ಏನ ಇಂಜೆಕ್ಷನ್ ವಿಶೇಷತೆ, ಹೇಗಿರುತ್ತೆ ಆ ಒಂದು ಪ್ರಕ್ರಿಯೆ ಅಂತ ಹೇಳಿ? ಸೊ ಫಾರ್ ಎಕ್ಸಾಂಪಲ್, ಈಗ ನೀ ಆಸ್ಟಿಯೋಆರ್ಥರೈಟಿಸ್ ತಗೊಳ್ಳಿ, ಮಂಡಿ ಸವಿಯೋದು. ಅಲ್ಲಿ ಮಂಡಿ ಸವಿಯೋದಲ್ಲಿ ಏನು ಪ್ರಾಬ್ಲಮ್ ಬಂದಿದೆ, ಸೊ ಇಟ್ಸ್ ಎ ಕಾರ್ಟಿಲೇಜ್. ಅಂದರೆ ಗೊಜ್ಜು ಅಂತ ಹೇಳೋದು ಅದು ಕಮ್ಮಿ ಆಗ್ತಾ ಅವ್ರಿಗೆ ಪೇಷಂಟ್ಗೂ ಪೇಯ್ನ್ ಗೊತ್ತಾಗ್ತಾ ಬರುತ್ತೆ. ಆ ಕಾರ್ಟಿಲೇಜ್ ಹೀಲ್ ಆದರೆ ಆ ಪೇಯ್ನ್ ಕಮ್ಮಿ ಆಗುತ್ತೆ. ಪೇಯ್ನ್ ಇಸ್ ಬಿಕಾಸ್ ಆಫ್ ದ ಕಾರ್ಟಿಲೇಜ್ ಲಾಸ್ ಅಲ್ವಾ. ಸೊ ಆ ಕಾರ್ಟಿಲೇಜ್ ಏನು ಡ್ಯಾಮೇಜ್ ಆಗಿದೆ ಅದು ವಾಸಿ ಆದರೆ ಪೇಯ್ನೇ ಕಮ್ಮಿ ಆಗುತ್ತೆ, ಲೈಫ್ ಸ್ಟೈಲು ಇಂಪ್ರೂವ್ ಆಗುತ್ತೆ. ಸೊ ಅದು ಹೇಗೆ ನಾವು ಇಂಪ್ರೂವ್ ಮಾಡಬೇಕು ಅಂದರೆ ರೀಜನರೇಟಿವ್ ಮೆಡಿಸಿನ್. ಸೊ ನ್ಯಾಚುರಲ್ ಆಗಿ ಗಾಡ್ ಕೊಟ್ಟಿರೋದು ಒಂದು ಪ್ಲೇಟ್ಲೆಟ್ಸ್ ಅಂತ ಬಾಡಿ ಸೆಲ್ಸ್ ಇರುತ್ತೆ. ಸೊ ಆ ಪ್ಲೇಟ್ಲೆಟ್ಸ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ಕೊಟ್ಟರೆ ಆ ಪ್ಲೇಟ್ಲೆಟ್ಸಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಅನ್ನೋದು ಹೀಲಿಂಗ್ ಪ್ರೋಟೀನ್ಸ್. ಆ ಹೀಲಿಂಗ್ ಪ್ರೋಟೀನ್ಸ್ ಹೋಗ್ಬಿಟ್ಟು ಆ ಹೋಸ್ಟ್ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡಿ ವಾಸಿ ಮಾಡೋದು ಸ್ಟಾರ್ಟ್ ಮಾಡುತ್ತೆ. ಸೊ ದಟ್ಸ್ ಹೌ ದ ಹೀಲಿಂಗ್ ಸ್ಟಾರ್ಟ್ಸ್, ದಟ್ಸ್ ಹೌ ದ
ಅಂದರೆ ರೂಟ್ ಕಾಸ್ ಆಫ್ ದ ಪೇಯ್ನ್ ಟ್ರೀಟ್ ಮಾಡಿದ್ರೆ ಪೇಯ್ನ್ ಕಮ್ಮಿ ಆಗುತ್ತೆ. ಇಟ್ ಕ್ಯಾನ್ ಬಿ ಡನ್ ವಿತ್ ಅ ಸ್ಮಾಲ್ ಇಂಜೆಕ್ಷನ್ ಬಟ್ ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಕೊಡಬೇಕು. ನೋಡಿ ಇದು ಅಬ್ಸರ್ವ್ ಮಾಡಿದ್ರೆ ಈ ಬ್ಲೂ ಕಲರ್ ಇರೋದು ಕಾರ್ಟಿಲೇಜ್. ಸೊ ಕಾರ್ಟಿಲೇಜ್ ಇಂದ ಕಾಮನ್ ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥ್ರೈಟಿಸ್. ಸೊ ಇದು ಮೈನ್ ಕಾಸ್. ಸೆಕೆಂಡ್ ಒನ್ ಕಾಮನ್ ಮೆನಿಸ್ಕಸ್. ಯಂಗ್ಸ್ಟರ್ಸ್ ಅಲ್ಲಿ ನೋಡ್ತಾ ಇರ್ತಾರೆ, ಸ್ವಲ್ಪ ಇಂಜುರಿ ಆಗಿದೆ, ಸ್ವಲ್ಪ ಟ್ವಿಸ್ಟ್ ಆಗಿದೆ. ಸೊ ಕಾಮನ್ ಯಂಗ್ಸ್ಟರ್ಸ್ ಅಲ್ಲಿ ಮೆನಿಸ್ಕಲ್ ಇಂಜುರೀಸ್, ACL PCL ಅಂದರೆ ಲಿಗಮೆಂಟ್ಸ್, ಸ್ವಲ್ಪ ಸಪೋರ್ಟಿಂಗ್ ಲಿಗಮೆಂಟ್ಸ್ ಇರುತ್ತೆ, ಅದೇನಾದರೂ ಟೇರ್ ಆಗಿದೆ. ಸೊ ಫಸ್ಟ್ ರೂಟ್ ಕಾಸ್ ಡಯಾಗ್ನೋಸ್ ಮಾಡಬೇಕು. ಆ ರೂಟ್ ಕಾಸ್ ಏನು ಅಂತ ನೋಡಿಕೊಂಡು ಅಲ್ಲಿ ನಾವು ಆ ಪ್ಲೇಟ್ಲೆಟ್ಸ್ ಇಂಜೆಕ್ಟ್ ಮಾಡಿದ್ರೆ ದೆನ್ ಇಟ್ ಸ್ಟಾರ್ಟ್ಸ್ ಹೀಲಿಂಗ್ ಬಿಕಾಸ್ ಆಫ್ ದ ಗ್ರೋತ್ ಫ್ಯಾಕ್ಟರ್ಸ್. ಹೀಲಿಂಗ್ ಆಗ್ತಾ ಪೇಯ್ನು ಕಮ್ಮಿ ಆಗ್ತಾ ಬರುತ್ತೆ. ಅದರ ಅಲಾಂಗ್ ವಿತ್ ದಟ್ ಫ್ಯೂ ಲೈಫ್ ಸ್ಟೈಲ್, ಡೈಟ್, ಎಕ್ಸಸೈಸ್, ಎವ್ರಿಥಿಂಗ್ ವಿಲ್ ಬಿ ದರ್. ಇಟ್ಸ್ ನಾಟ್ ಓನ್ಲಿ ಇಂಜೆಕ್ಷನ್ ಕೊಡೋದು ಒಂದೇ ಅಲ್ಲ. ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ವೇರ್ ಕಂಪ್ಲೀಟ್ಲಿ ಮಾಡಿದ್ರೆ 100% ರಿಸಲ್ಟ್ಸ್ ಇರುತ್ತೆ. ಓಕೆ ಡಾಕ್ಟರ್, ಈಗ ಕಾಸಸ್ ಜೊತೆಗೆ ಆ ಒಂದು ಸಮಸ್ಯೆಯ ಸಿವಿಯಾರಿಟಿ ಎಷ್ಟಿದೆ ಅನ್ನೋದು ಕೂಡ ಪ್ರಮುಖ ಆಗುತ್ತಾ? ಹೌದು. ಸೊ ಸಿವಿಯಾರಿಟಿ ಇಂಪಾರ್ಟೆಂಟ್. ಈಗ ಆಸ್ಟಿಯೋಆರ್ಥ್ರೈಟಿಸ್ ತಗೊಳ್ಳಿ, ಆ ಥಿಕ್ನೆಸ್ ಎಷ್ಟಿದೆಯಾ ಅಂತ ಇಂಪಾರ್ಟೆಂಟ್. ಸೊ ಒಬ್ಬೊಬ್ಬರಿಗೆ 25% ಲಾಸ್ ಇರುತ್ತೆ, ಒಬ್ಬೊಬ್ಬರಿಗೆ 50 to 25% ಡ್ಯಾಮೇಜ್ ಆಗ್ತಾ ಬರುತ್ತೆ, ಒಬ್ಬೊಬ್ಬರಿಗೆ ಮೋರ್ ದ್ಯಾನ್ 50%. ಸೊ ಆ ಡಿಪೆಂಡಿಂಗ್ ಆನ್ ದ ಕಾರ್ಟಿಲೇಜ್ ಡ್ಯಾಮೇಜ್, ಸ್ಟೇಜಿಂಗ್ ಆಫ್ ದ ಡಿಸೀಸ್ ನಾವು ಟ್ರೀಟ್ ಮಾಡ್ತೀವಿ. ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಇಲ್ಲ. ಈಗ ಸ್ಟೇಜ್ 3 ಆಸ್ಟಿಯೋಆರ್ಥ್ರೈಟಿಸ್ ಬರ್ತಾರೆ, ಜಾಸ್ತಿ ಸೌದಿದೆ ಮಂಡಿ ಸೌದಿದ್ರೆ ಒಂದೇ ಇಂಜೆಕ್ಷನ್ ಆಫ್ PRP ವರ್ಕ್ ಆಗಲ್ಲ. ಅವ್ರಿಗೆ 3-4 ಸಿಟ್ಟಿಂಗ್ಸ್ ಬೇಕಾಗುತ್ತೆ. ಮತ್ತು ಅಲಾಂಗ್ ವಿತ್ ದಟ್ ಸಮ್ ಅದರ್ ಟ್ರೀಟ್ಮೆಂಟ್ ಲೈಕ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಬೇಕಾಗುತ್ತೆ. ಸೊ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಡಿಫರ್ಸ್ ಫ್ರಮ್ ಪೇಷಂಟ್ ಟು ಪೇಷಂಟ್. ಎಲ್ಲರಿಗೂ ಒಂದೇ ಇರಲ್ಲ. ಅವ್ರಿಗೆ ಡ್ಯಾಮೇಜ್ ಏನಾಗಿದೆ, ಅವ್ರ ಕಂಡೀಷನ್ ಏನಾಗಿದೆ ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಒಬ್ಬೊಬ್ಬರಿಗೆ ಸರ್ಜರಿ ಆದಮೇಲೂ ಪೇಯ್ನ್ ಬರುತ್ತೆ. ಸೊ ಅವ್ರಿಗೂ ಒಂದು ಪ್ರೋಟೋಕಾಲ್ ಇರುತ್ತೆ. ಸರ್ಜರಿ ಆಗಿದೆ, ನನಗೆ ಅದೇ ಫೈನಲ್ ಸೊಲ್ಯೂಷನ್ ಅಂತಲೂ ಇಲ್ಲ. ಅಂದರೆ ನನಗೆ ಆಗೋಯ್ತು ನನ್ನ ಲೈಫು, ಸೊ ಸರ್ಜರಿನೂ ಆಗಿದೆ, ಪೇಯ್ನು ಕಮ್ಮಿ ಆಗಿಲ್ಲ ಅಂತಲೂ ಏನು ಯೋಚನೆ ಮಾಡಬೇಡಿ. ಸೊ ದೇರ್ ಆರ್ ಸೋ ಮೆನಿ ಟ್ರೀಟ್ಮೆಂಟ್ಸ್ ವೇರ್ ವಿ ಕ್ಯಾನ್ ಬ್ರಿಂಗ್ ಔಟ್ ಆ್ಯಕ್ಚುಲಿ ಅವ್ರನ್ನ ಆಚೆ ಕರ್ಕೊಬರ್ಬೋದು ಪೇಯ್ನಿಂದ. ಸೊ ದೇ ಕ್ಯಾನ್ ಅಗೇನ್ ಕಮ್ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್ ವಿತ್ ಸ್ಮಾಲ್ ಇಂಜೆಕ್ಷನ್ಸ್. ಅಲ್ಲಿ ಏನಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ, ಒಬ್ಬರು ಮೆಟಲ್ ರಿಜೆಕ್ಷನ್, ಅದೆಲ್ಲ ನೋಡ್ಕೊಂಡು ಟ್ರೀಟ್ ಮಾಡಿಕೊಂಡು ನಾವು ಅದು ಟ್ರೀಟ್ ಮಾಡ್ಬೋದು ಆರಾಮಾಗಿ. ಈ ಇಂಜೆಕ್ಷನ್ಗೆ ಎಷ್ಟರ ಮಟ್ಟಿಗೆ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ ಪೇಷಂಟ್ಸ್ ಅಲ್ಲಿ. ಹೇಗೆ ರಿಸಲ್ಟ್ ಅನ್ನು ನಾವು ಪಡಿತೀವಿ, ಎಷ್ಟು ದಿನಗಳಲ್ಲಿ ಪಡಿತೀವಿ ಅಂತ? ರಿಸಲ್ಟ್ಸ್ ಸಕ್ಸಸ್ ರೇಟ್ ಅಂತ ಎಷ್ಟು ಸಕ್ಸಸ್ ರೇಟ್ ವಾಟ್ ಎವರ್ ವಿ ಟ್ರೀಟೆಡ್ ಐ ಕ್ಯಾನ್ ಸೇ 80% ಮೇಲೇ. ಸೊ ಎಷ್ಟು 80%, 80 to 85% ಪೇಷಂಟ್ 100 ಚೆನ್ನಾಗಿರ್ತಾರೆ. ಸೊ 15% ಆಲ್ಸೋ ಡಿಪೆಂಡಿಂಗ್ ಆನ್ ದೇರ್ ಬಾಡಿ ನೇಚರ್, ಅವ್ರ ಲೈಫ್ ಸ್ಟೈಲ್ ಆಗಲಿ, ಅವ್ರು ಮಾಡೋ ಕೆಲಸಗಳಾಗಲಿ, ಆ ಥರ ಅದೂ ಕಂಪ್ಲೀಟಾಗಿ ನೋವು ಕಮ್ಮಿ ಆಗಲ್ಲ ಅಂತ ಇರಲ್ಲ. ಒಂದು ನನಗೆ 50% ಕಮ್ಮಿ ಆಗಿದೆ, ನನಗೆ ಫುಲ್ ರಿಸಲ್ಟ್ ಸಿಗಲಿಲ್ಲ ಅಂತವ್ರು ಒಂದು 10 ಜನ 100 ಇರ್ತಾರೆ. ಬಟ್ ಮೋಸ್ಟ್ಲಿ ದ ಸಕ್ಸಸ್ ರೇಟ್ ಈಸ್ ಮೋರ್ ದ್ಯಾನ್ 85%. ಆ್ಯಂಡ್ ನಾವು ಆ್ಯಕ್ಚುಲಿ ಡಿಫ್ರೆನ್ಸ್ ಯಾವಾಗ ನೋಡ್ತೀವಿ, 1 ವೀಕಿಂದನೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಂಜೆಕ್ಷನ್ ಕೊಟ್ಟಿದ ಮೇಲೆ 1 ವಾರಕ್ಕೆ ಸ್ವಲ್ಪ ಪೇಯ್ನ್ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಆಫ್ PRP ನೋಡೋಕ್ಕೆ 6 months ಬೇಕಾಗುತ್ತೆ. ಇಟ್ಸ್ ನಾಟ್ ಇಮಿಡಿಯೇಟ್. ಸೊ ಅದು ಒಳಗೆ ಹೀಲ್ ಆಗಬೇಕು. ಸೊ ಹೀಲಿಂಗ್ ಪ್ರಾಸೆಸ್ ವಿಲ್ ಟೇಕ್ ಅಟ್ಲೀಸ್ಟ್ 4 to 6 months. ಸೊ ಅಲಾಂಗ್ ವಿತ್ ದಟ್ ನಾವು ಸ್ವಲ್ಪ ಎಲ್ಲ ಅವ್ರಿಗೆ ಏನೇನು ಪ್ರೋಟೋಕಾಲ್ ಅಂತ ಅವ್ರಿಗೆ ಲೈಫ್ ಸ್ಟೈಲ್ ಎಲ್ಲ ಕೊಡ್ತೀವಿ. ಸೊ ಮ್ಯಾಕ್ಸಿಮಮ್ ರಿಸಲ್ಟ್ ನೋಡೋದಕ್ಕೆ 4 months ಬೇಕಾಗುತ್ತೆ. ಪೇಯ್ನ್ ವಿಲ್ ಕಂಟ್ರೋಲ್. ಪೇಯ್ನ್ ಏನಕ್ಕೆ ಕಂಟ್ರೋಲ್ ಆಗುತ್ತೆ ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರುತ್ತೆ ಪ್ಲೇಟ್ಲೆಟ್ಸ್ಗೆ, ಅದರಿಂದ ಪೇಯ್ನ್ ಕಂಟ್ರೋಲ್ ಆಗಿಬಿಡುತ್ತೆ. ಪೇಯ್ನ್ ಅದೊಂದೇ ಕಮ್ಮಿ ಆಗೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ನಾರ್ಮಲ್ ಲೈಫ್ ಸ್ಟೈಲ್ ಬರಬೇಕು, ಅವರೆಲ್ಲ ಕೆಲಸಗಳು ಮಾಡ್ಕೋಬೇಕು. ಆ ಕೆಲಸಗಳೆಲ್ಲ ಮಾಡ್ಕೊಳಕ್ಕೆ ಟೈಮ್ ಬೇಕಾಗುತ್ತೆ. ಪೇಯ್ನ್ ಕಂಟ್ರೋಲ್ ಆದ್ರೂ ಸೊ ನಡೆಯೋದು, ವಾಕಿಂಗ್ ಸ್ಟೈಲ್ ಆಗಲಿ, ಅವ್ರ ರೊಟೀನ್ ಆ್ಯಕ್ಟಿವಿಟೀಸ್ಗೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ ಲೈಫ್ ಸ್ಟೈಲ್ನ ಹೊರತುಪಡಿಸಿ ಏಜ್ ಡಿಫ್ರೆನ್ಸ್ ಮೇಲೂ ಕೂಡ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ? ಸೊ ಏಜ್ ನನಗೆ ಇಂಪಾರ್ಟೆಂಟ್ ಅಲ್ಲ, ಸ್ಟೇಜ್ ಆಫ್ ದ ಡಿಸೀಸ್ ಇಂಪಾರ್ಟೆಂಟ್. 99 years ಅವ್ರು ಬಂದ್ಬಿಟ್ಟು ಸ್ಟೇಜ್ ಅಂದರೆ 3rd grade ಇದ್ರೆ ಆರಾಮಾಗಿ ಟ್ರೀಟ್ ಮಾಡ್ಬೋದು. ಯಂಗ್ಸ್ಟರ್ ಬೋನ್ ಟು ಬೋನ್ ಆಸ್ಟಿಯೋಆರ್ಥ್ರೈಟಿಸ್ ತುಂಬ ಡ್ಯಾಮೇಜ್ ಆಗಿದೆ, ಅವ್ರ ACL ಲಿಗಮೆಂಟ್ ಕಂಪ್ಲೀಟ್ ಟೇರ್ ಆಗಿದೆ, ಅವ್ರಿಗೆ ಸರ್ಜರಿ ಮಾಡಲೇಬೇಕು. ಸೊ ಏಜ್ 100 ಆಗಲಿ 120 ಆಗಲಿ ಆರಾಮಾಗಿ ಟ್ರೀಟ್ ಮಾಡಿ. ಸ್ಟೇಜ್ ಆಫ್ ದ ಡಿಸೀಸ್ ಇಂಪಾರ್ಟೆಂಟ್, ಡ್ಯಾಮೇಜ್ ಇನ್ಸೈಡ್ ಇಂಪಾರ್ಟೆಂಟ್. 80 ಮೇಲೆ 75 ಮೇಲೆ ಅವ್ರಿಗೆ ಇನ್ನೊಂದು ಆಪ್ಷನ್, ಸರ್ಜರಿ ಆಪ್ಷನ್ನೇ ಇಲ್ಲ ಅವ್ರಿಗೆ. ಮೆಡಿಕೇಶನ್ಸ್ ತೊಗೊಂಡ್ರೂ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಟು ಕಮ್ ಔಟ್ ಆಫ್ ದ ಪೇಯ್ನ್. ಸೊ ಸ್ಮಾಲ್ ಇಂಜೆಕ್ಷನ್ಸ್, ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಆಗಲಿ ಕಾಂಪ್ಲಿಕೇಶನ್ಸ್ ಆಗಲಿ ಏನೂ ಇರೋದಲ್ಲ. ಆರಾಮಾಗಿ ಅವ್ರು ಪೇಯ್ನಿಂದ ಪೇಯ್ನಿಂದ ಆಚೆ ಬರ್ಬೋದು. ಆ್ಯಂಡ್ ದೇ ಕ್ಯಾನ್ ಲೀಡ್ ಲೈಫ್ ವಿತೌಟ್ ಪೇಯ್ನ್. 70 ಆದಮೇಲೆ ಏನೋ ಒಂದು ನೋವಿದ್ದೇ ಇರುತ್ತೆ ಬಿಡು ಅಂತ ಯೋಚನೆನೂ ಏನೂ ಬೇಕಾಗಿಲ್ಲ. ಸೊ ದೇ ಕ್ಯಾನ್ ಆ್ಯಕ್ಚುಲಿ ಎಂಜಾಯ್ ದ ಲಾಸ್ಟ್ ಇಯರ್ಸ್ ಆಫ್ ದೇರ್ ಲೈಫ್. ಓಕೆ, ನಿಮ್ಮ ಬಳಿ ಪೇಷಂಟ್ಸ್ ಬಂದಾಗ ಈ PRP ಥೆರಪಿ ಬಗ್ಗೆ ಏನು ಕ್ವಶನ್ಸನ್ನು ಕಾಮನ್ ಆಗಿ ಕೇಳ್ತಾರೆ ಅಂತ ಹೇಳಿ, ಅದರ ಬೆನಿಫಿಟ್ಸ್ ಇರಬಹುದು ಅಥವಾ ಸೈಡ್ ಎಫೆಕ್ಟ್ಸ್ ಇರಬಹುದು, ಹೇಗೆ ಅವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ? ಸೊ ಕಾಮನ್ ಕ್ವಶನ್ಸ್ ಅಂತ ಕೇಳಿದ್ರೆ, ಮೇಡಮ್ ಇದೆ
ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ. ಸೈಡ್ ಎಫೆಕ್ಟ್ಸ್ 100% ಇರಲ್ಲ, 0 ಸೈಡ್ ಎಫೆಕ್ಟ್ಸ್. ಬಿಕಾಸ್ ಇದರಲ್ಲಿ ಮೆಡಿಸಿನ್ ಆಗಲಿ ಕೆಮಿಕಲ್ ಆಗಲಿ ಏನೂ ಯೂಸ್ ಮಾಡೋದಿಲ್ಲ. 100% ವಿಲ್ ಡೂ ವಿತ್ ದ ಪೇಷಂಟ್ಸ್ ಓನ್ ಬ್ಲಡ್. ಸೊ ಅವ್ರ ಬ್ಲಡ್ಡೇ ತೊಗೊಂಡು ಪ್ರಾಸೆಸ್ ಮಾಡಿಬಿಟ್ಟು ಅವರೇ ಕೊಟ್ಟರೆ ನಥಿಂಗ್, ದೆರ್ ಇಸ್ ನೋ ರಿಜೆಕ್ಷನ್ ಚಾನ್ಸಸ್ ಆಲ್ಸೋ. ಆ್ಯಂಡ್ ಕಾಂಪ್ಲಿಕೇಶನ್ಸು ಇರಲ್ಲ. ಕಾಮನ್ ಆಗ ಮೇಡಮ್ ನಮಗೆ ಎಷ್ಟು ವರ್ಷ ಇರುತ್ತೆ ಇದು, ಅದು ಒಂದು ಕಾಮನ್ ಕ್ವಶನ್. ಸೊ ಎಷ್ಟು ವರ್ಷ ಇರುತ್ತೆ ಅನ್ನೋದು ಅವರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಚೆನ್ನಾಗಿದ್ದೀನಿ ಅಂತ 60-70 ಇಯರ್ಸ್ ಇರೋರು ನಾನು ತುಂಬ ಯಂಗ್ಸ್ಟರ್ಸ್ ಥರ ಓಡಾಡಿದ್ರೆ ಮತ್ತೆ ದೇರ್ ಈಸ್ ಚಾನ್ಸಸ್ ಆಫ್ ಡಿಜನರೇಷನ್. ಸೊ ಅವ್ರ ಏಜ್ ಪ್ರಕಾರ ಅವ್ರು ಆ್ಯಕ್ಟ್ ಮಾಡಬೇಕು. ಈ 50 ಇಯರ್ಸ್ಗೆ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಬಿಲೋ 50 or 55. ಬಟ್ ಆಫ್ಟರ್ 55 ಅವ್ರ ಮಸಲ್ಸು ಬೋನ್ಸು ಅದು ಕೋಆಪ್ರೇಟ್ ಮಾಡಲ್ಲ, ಸ್ವಲ್ಪ ವೀಕ್ನೆಸ್ ಇದ್ದೇ ಇರುತ್ತೆ. ಸೊ ದೇ ಹ್ಯಾವ್ ಟು ಡೂ ದ ಆ್ಯಕ್ಟಿವಿಟೀಸ್ ಅಕಾರ್ಡಿಂಗ್ ಟು ದ ಏಜ್. ಸೊ ಅದೊಂದು ಕಾಮನ್ ಕ್ವಶನ್. ಇನ್ನೊಂದು ನಾವು ಎಷ್ಟು ದಿನ ಅಲ್ಲಿ ರಿಸಲ್ಟ್ ಸಿಗುತ್ತೆ, ವಾಟ್ ಎವರ್ ಯು ಆಸ್ಕ್ಡ್. ಸೊ ದಟ್ ಈಸ್ ಕಾಮನ್ ಕ್ವಶನ್. ಒಂದೊಂದು ಕಾಮನ್ ಕ್ವಶನ್ ಏನಂದರೆ, ಮೇಡಮ್ ಇದು ನಾನು ಡಾಕ್ಟ್ರಿಗೆ ಕೇಳಿದ್ದೀನಿ, ಬೇಡ ಅಂತ ಹೇಳಿದರು PRP, ಏನಕ್ಕೆ ಅಂತ. ಸೊ ದಿಸ್ ಈಸ್ ವೆರಿ ವೆರಿ ಕಾಮನ್ ಕ್ವಶನ್ಸ್ ಫ್ಯಾಮಿಲಿ ಡಾಕ್ಟ್ರ್ ಕೇಳಿದ್ರು. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಹೌ PRP ವರ್ಕ್ಸ್, ಗೊತ್ತಾ. ಸೊ ಯಾರನ್ನೇ ನೀವು ಕೇಳಬೇಕು, ಯಾರು PRP ರೊಟೀನಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಹೂ ಆರ್ ಡೂಯಿಂಗ್ ಆ್ಯಂಡ್ ಹೂ ಆರ್ ಸೀಯಿಂಗ್ ದ ರಿಸಲ್ಟ್ಸ್, ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಸರ್ಜನ್ಸ್ ಕೇಳಿದ್ರೆ ಅವ್ರು ಸರ್ಜರಿ ಮಾಡೋರು. ಸರ್ಜನ್ಸ್ ದೇ ಪ್ರಿಫರ್ ಡೂಯಿಂಗ್ ಸರ್ಜರಿ ರಾದರ್ ದ್ಯಾನ್ ಡೂಯಿಂಗ್ ಇಂಜೆಕ್ಷನ್ಸ್. ಸೊ ದೇ ಆಲ್ಸೋ ವಿಲ್ ನಾಟ್ ಪ್ರಿಫರ್. ಸೊ ಡೋಂಟ್, ಅಂದರೆ ಇದರಲ್ಲಿ ಕಾಂಟ್ರಾ ಇಂಡಿಕೇಶನ್ಸ್ ಕಾಂಪ್ಲಿಕೇಶನ್ಸ್ ಇಲ್ಲ. ಸರ್ಜರಿ ಲಾಸ್ಟ್ ಆಪ್ಷನ್ ಇದ್ದೇ ಇರುತ್ತೆ. ಕೀಪ್ ದಟ್ ಆಸ್ ಎ ಲಾಸ್ಟ್ ಆಪ್ಷನ್. ಯು ಹ್ಯಾವ್ ಇನ್ ಬಿಟ್ವೀನ್ ದ ಮೆಡಿಕೇಶನ್ಸ್ ಆ್ಯಂಡ್ ಸರ್ಜರಿ ಯು ಹ್ಯಾವ್ ದ ಲಾಟ್ ಆಫ್ ನ್ಯೂ ಟೆಕ್ನಾಲಜೀಸ್ ಬಂದಿದೆ. ಸೊ ಅದು ಟ್ರೈ ಮಾಡಲೇಬೇಕು ಬಿಫೋರ್ ಗೋಯಿಂಗ್ ಟು ಸರ್ಜರಿ. ಬಿಕಾಸ್ ಸರ್ಜರಿಯಲ್ಲಿ ಕಾಂಪ್ಲಿಕೇಶನ್ಸ್ ತುಂಬ ಇರುತ್ತೆ. ಆ ಕಡೆ ಈ ಕಡೆ ಆದರೆ ಪೇಷಂಟ್ ವಿಲ್ ಬಿ ಆನ್ ಬೆಡ್ ಅಲ್ವಾ. ಇನ್ಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಮೆಟಲ್ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಸೋ ಮೆನಿ. ಸೊ ಇದೆಲ್ಲ ಬರಬಾರ್ದು ಅಂದರೆ, ಸೊ ಟ್ರೈ ವಿತ್ PRP, ದೆನ್ ಯು ಕ್ಯಾನ್ ಆ್ಯಕ್ಚುಲಿ ಗೋ ಫಾರ್ ಸರ್ಜರಿ ಇನ್ ದ ಲಾಸ್ಟ್ ಸ್ಟೇಜಸ್ ಇಫ್ ನೀಡೆಡ್ ಆ್ಯಕ್ಚುಲಿ. ಎಸ್ ಡಾಕ್ಟರ್, ಈಗ ಯಾವುದೇ ರೋಗ ಇರಬಹುದು, ಅದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ಬಿಟ್ವಿ ಅಂತ ಖುಷಿ ಪಡೋ ಹಾಗೆ ಇಲ್ಲ. ಅದರ ಮೇಂಟೆನೆನ್ಸ್ ಅನ್ನೋದಿದೆಯಲ್ಲ, ಮ್ಯಾನೇಜ್ಮೆಂಟ್ ಅನ್ನೋದಿದೆಯಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. PRP ಆದಮೇಲೆ ತಾವು ಹೇಳ್ತಾ ಇದ್ರಿ ಒಂದಷ್ಟು ಸಜೆಷನ್ಸ್ ಅನ್ನು ನಾವು ಕೊಡ್ತೀವಿ ಅಂತ ಹೇಳಿ. ಫುಡ್ ವಿಚಾರದಲ್ಲಿ, ಹಾಗೆಯೇ ಲೈಫ್ ಸ್ಟೈಲ್ ಇರಬಹುದು, ಮತ್ತು ಕೆಲವರಿಗೆ ಬೇರೆ ರೀತಿಯ ಕಾಯಿಲೆನೂ ಇರಬಹುದು, BP, ಶುಗರ್ ಅದಿರಬಹುದು. ಅವರು ಯಾವ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ ಅಂತ. ಸೊ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಲ್ ಆಸ್ ದೆಮ್ ಈಸ್ ಮೈಂಟೈನಿಂಗ್ ದ ಮಸಲ್ ಸ್ಟ್ರೆಂತ್. ಆ ಮಸಲ್ ಸ್ಟ್ರೆಂತ್ ಮೈಂಟೈನ್ ಮಾಡಲೇಬೇಕು. ಸೊ ಟು ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋದಕ್ಕೆ ಏನೇನು ಬೇಕೋ ಅದು ಮಾಡಬೇಕು. ಆ್ಯಂಡ್ ಲೈಫ್ ಸ್ಟೈಲ್ ಆಲ್ಸೋ ಇಂಪಾರ್ಟೆಂಟ್. ನೀ ಮೇಲೆ ಏನೇನು ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀಸ್ ಇದೆಯೋ ಅದು ಸ್ಟಾಪ್ ಮಾಡಬೇಕು. ಮತ್ತು ಇನ್ನೊಂದು ಸೆಕೆಂಡ್ ಒನ್ ಈಸ್ ದ ಡೈಟ್ ಏನೇ ತೊಗೋಬೇಕು. ಬಿಕಾಸ್ ಆಸ್ಟಿಯೋಆರ್ಥ್ರೈಟಿಸ್ ಇರೋರು ಸ್ವಲ್ಪ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಲೈಕ್ ಸ್ವೀಟ್ಸ್ ಆಗಲಿ, ಕಾಫಿ ಆಗಲಿ, ಆಲ್ಕೋಹಾಲ್ ಸ್ಮೋಕಿಂಗ್ ತುಂಬ ಇಂಪಾರ್ಟೆಂಟ್, ಅದು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಆಲ್ಸೋ ಆಲ್ ದ ಜಂಕ್ ವಿ ಅವಾಯ್ಡ್. ಸೊ ಡೈಟ್ ಈಸ್ ಇಂಪಾರ್ಟೆಂಟ್, ಲೈಫ್ ಸ್ಟೈಲ್ ಈಸ್ ಇಂಪಾರ್ಟೆಂಟ್, ಎಕ್ಸಸೈಸಸ್ ಆರ್ ಇಂಪಾರ್ಟೆಂಟ್, ದೀಸ್ 3. ಸೊ ಇದು ನೀಟಾಗಿ ಮೈಂಟೈನ್ ಮಾಡಿಕೊಂಡ್ರೆ ದ ಎಫೆಕ್ಟ್ ಆಫ್ PRP ವಿಲ್ ಲಾಸ್ಟ್ ಫಾರ್ ಇಯರ್ಸ್ ಆ್ಯಕ್ಚುಲಿ, 10 years ಹೇಳ್ಬೋದು, 15 years. ಸೊ ವಿಲ್ ಟ್ರೈನ್ ದಮ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಗಿವಿಂಗ್ ಇಂಜೆಕ್ಷನ್ಸ್ ಕೊಟ್ಟಿದ್ವಿ ಆಗೋಯ್ತಪ್ಪ ಬಿಡು ಅಂತ ಅಲ್ಲ. ಸೊ ನಾವು ಹೆಂಗೆ ಮೈಂಟೈನ್ ಮಾಡ್ಬೋದು, ಎಕ್ಸಸೈಸ್, ಸ್ಟ್ರೆಂತ್ ಹೇಗೆ ಮೈಂಟೈನ್ ಮಾಡ್ಕೋಬೇಕು, ನೀವು ಲೈಫ್ ಸ್ಟೈಲ್ ಹೇಗೆ ಮಾಡಬೇಕು, ಆ್ಯಂಡ್ ಡೈಟ್ ಹೇಗೆ ತೊಗೋಬೇಕು, ಎಲ್ಲ ನಾವು ಟ್ರೈನ್ ಮಾಡ್ತೀವಿ. ಆ ಥರ ನಾವು ಟ್ರೀಟ್ಮೆಂಟ್ ಫಾಲೋ ಮಾಡಿದ್ರೆ ದೆನ್ ಇಟ್ ಲಾಸ್ಟ್ ಫಾರ್ ಇಯರ್ಸ್ ಆ್ಯಕ್ಚುಲಿ ದ ಟ್ರೀಟ್ಮೆಂಟ್ ರಿಸಲ್ಟ್ಸ್. ಓಕೆ ಡಾಕ್ಟರ್, ಈಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಒಳಪಟ್ಟವರು ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಿರ್ತಾರೆ. ಆ ಪೇನ್ ಅನ್ನೋದು ಅವರನ್ನು ಕಂಟಿನ್ಯೂ ಆಗಿ ಬಾಧಿಸ್ತಾನೆ ಇರುತ್ತೆ. ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ? ಹೌದು, ಆ್ಯಕ್ಚುಲಿ ವಿ ಟ್ರೀಟೆಡ್ ಸೋ ಮೆನಿ. ಸರ್ಜರಿ ಆದಮೇಲೆ ನಾವು ಟ್ರೀಟ್ ಮಾಡಿದ್ವಿ. ಒಂದು ಪೇಷಂಟ್ ರೀಸೆಂಟಾಗಿ ಟ್ರೀಟ್ ಮಾಡಿದೆ. ಶಿ ಗಾಟ್ ಆಪರೇಟೆಡ್ ಟ್ವೈಸ್. 2 ಸಲ ಸರ್ಜರಿ ಆಗಿದೆ. ಅದು ಮತ್ತೆ ಮೆಟಲ್ ರಿಜೆಕ್ಟ್ ಆಗ್ತಾ ಇದೆ ಮೇಡಮ್ ಅಂತ ಅವರು ದೇ ಟೋಲ್ಡ್ ವಿ ಕಾಂಟ್ ಡೂ ಎನಿಥಿಂಗ್, ದಿಸ್ ಇಸ್ ಅ ಫೈನಲ್, ಸೊ ಯು ಜಸ್ಟ್ ಡೂ ಎಕ್ಸಸೈಸಸ್ ನೀವು ಅಂತ. ನಾವು ಅದು ನೋಡಿದ್ದೀವಿ. ಇಟ್ಸ್ ಮೈನ್ಲಿ ದ ಮೆಟಲ್ ಸ್ವಲ್ಪ ರಿಜೆಕ್ಟ್ ಆಗ್ತಾ ಇದೆ. ಅವ್ರಿಗೆ ಏನು ಮಾಡಿದ್ವಿ ನಾವು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡಿದ್ರೆ ನಾವು ಅರೌಂಡ್ ದ ನೀ ಅದು ಬ್ಲಾಕ್ ಮಾಡಿಬಿಟ್ಟು ವಿ ಸ್ಟಾರ್ಟೆಡ್ ದ ಫಿಸಿಯೋಥೆರಪಿ. ಸೊ ಆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆಫ್ ಜೆನಿಕ್ಯುಲರ್ ನರ್ವ್ಸ್ ಅಂತ ಮಾಡಿದ್ರೆ ಪೇಯ್ನ್ ಕಂಟ್ರೋಲ್ ಆಗುತ್ತೆ. ದೆನ್ ವಿ ಕ್ಯಾನ್ ಆಸ್ ದ ಪೇಷಂಟ್ ಟು ಡೂ. ಪೇಯ್ನ್ ಇದ್ದರೆ ನಾವು ಎಕ್ಸಸೈಸ್ ಮಾಡಿ ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಇನ್ನೂ ಪೇಯ್ನ್ ಜಾಸ್ತಿ, ದೇ ವಿಲ್ ಸ್ಟಾರ್ಟ್ ಕ್ರೈಯಿಂಗ್. ಸೊ ಫಸ್ಟ್ ಪೇಯ್ನ್ ಕಂಟ್ರೋಲ್ ಮಾಡಬೇಕು. ಪಕ್ಕದಲ್ಲಿರೋ ಏನಾದರೂ ಸ್ಟ್ರಕ್ಚರ್ಸ್ ಏನಾದರೂ ಡ್ಯಾಮೇಜ್ ಆಗಿದೆ ಅದಕ್ಕೂ ಟ್ರೀಟ್ಮೆಂಟ್ PRP ಕೊಡ್ತೀವಿ. ಸೊ ಅದು ನೋಡ್ಕೊಂಡು ಫಸ್ಟ್ ನಾವು ಅದಕ್ಕೆ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡ್ಕೊಂಡು ಏನಕ್ಕೆ ಅಂತ ನೋಡಿಕೊಂಡು ದೆನ್ ವಿ ಟ್ರೀಟ್. ಎಸ್ ಇಫ್ ಇಟ್ಸ್ ಅ ಮೆಟಲ್ ರಿಜೆಕ್ಷನ್, ಅದು ಅದೇ ಮೆಟಲೇ ಅವ್ರಿಗೆ ಆಕ್ಸೆಪ್ಟ್ ಆಗಿಲ್ಲ ಬಾಡಿ ಅಂದರೆ ದ ಟ್ರೀಟ್ಮೆಂಟ್ ವಿಲ್ ಬಿ ಡಿಫ್ರೆಂಟ್. ಸ್ವಲ್ಪ ಏನಾದರೂ ಸಾಫ್ಟ್ ಟಿಶ್ಯೂ ಇಂಜುರಿ ಏನಾದರೂ ಆದರೆ PRP ಕೊಡ್ತೀವಿ. ಒಬ್ಬೊಬ್ರಿಗೆ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಇದ್ದರೆ ನಾವು ಟಚ್ ಮಾಡೋಕ್ಕಾಗಲ್ಲ. ಇನ್ಫೆಕ್ಷನ್ ಕಂಟ್ರೋಲ್ ಆದಮೇಲೆ ನಾವು ಟಚ್ ಮಾಡೋಕ್ಕಾಗುತ್ತೆ.
ಸೊ ಡಿಪೆಂಡಿಂಗ್ ಆನ್ ದ ಕಂಡೀಷನ್ ಓನ್ಲಿ 10% ವಿ ಕಾಂಟ್ ರೆಡ್ ಇನ್ಫೆಕ್ಷನ್ ಪೇಷಂಟ್ಸ್ಗೆ, ಬಟ್ ಬೇರೆ ಎಲ್ಲರಿಗೂ ನಾವು ಸರ್ಜರಿ ಆದಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಐ ಮೀನ್ ಆ್ಯಕ್ಚುಲಿ ಅವರು ತುಂಬಾ ರಿಲೀಫ್, 90% ನಾನು ಚೆನ್ನಾಗಿದೆ ಮ್ಯಾಮ್. ನಾವು ಆಮ್ ಡೂಯಿಂಗ್ ಎಕ್ಸಸೈಸಸ್. ಈಗ ನಾನು ವಾಕ್ ಮಾಡೋಕ್ಕಾಗ್ತದೆ. ಶಿ ಕೇಮ್ ಇನ್ ವೀಲ್ ಚೇರ್, ನಾವು ಶಿ ಈಸ್ ವಾಕಿಂಗ್. ಆ್ಯಕ್ಚುಲಿ 2 ಸಿಟ್ಟಿಂಗ್ಸ್ ಮಾಡಿದ್ವಿ RF ಅಬ್ಲೇಷನ್. ಶಿ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಓಕೆ ಡಾಕ್ಟರ್, ಈಗ ಎಲ್ಲ ರೀತಿಯ ನೀ ಪೇನ್ಗೂ PRP ವರ್ಕ್ ಆಗುತ್ತಾ ಹೇಗೆ? 100 ಅಲ್ಲಿ 90% ಆಫ್ ದ ಪೇಷಂಟ್ಸ್ ವಿ ಕ್ಯಾನ್ ಟ್ರೀಟ್ ವಿತ್ PRP. ಒಂದು 10%, ಅದೂ 10% ಸರ್ಜರಿ ಬೇಡ ಅಂದರೆ ನಾವು ಅದನ್ನು ಟ್ರೀಟ್ ಮಾಡ್ತೀವಿ. ಒಬ್ಬೊಬ್ಬರಿಗೆ ಸರ್ಜರಿ ಬೇಡ, ನನಗೆ ಏನಾದರೂ ಆಗಲಿ ಏನೋ ಒಂದು ಮಾಡು ಅಂತ ಬರ್ತಾರೆ, ಅವ್ರಿಗೂ ಟ್ರೀಟ್ಮೆಂಟ್. ಸೊ ಆಲ್ಮೋಸ್ಟ್ ಆಲ್ ಪೇನ್, ಈಗ ಮೆನಿಸ್ಕಸ್ ಟೇರ್ ಆಗಲಿ ಈಗ ತೊಗೊಂಡ್ರೆ, ನೀ ಇಸ್ ಅ ವೆರಿ ಸಿಂಪಲ್ ಜಾಯಿಂಟ್. ಈ ನೀಯಲ್ಲಿ ಕಾಮನ್ ಕಾರ್ಟಿಲೇಜ್ ಪ್ರಾಬ್ಲಮ್, ಮೆನಿಸ್ಕಸ್ ಪ್ರಾಬ್ಲಮ್ ಅವ್ರ ಲಿಗಮೆಂಟ್ಸ್ ಇಶ್ಯೂಸ್ ಬರುತ್ತೆ. ಅವ್ರ ಪಕ್ಕದಲ್ಲಿರೋ ಮಾಂಸಖಂಡೆ, ಪಕ್ಕದಲ್ಲಿರೋ ಸ್ವಲ್ಪ ಬರ್ಸ ಅಂತ ಒಂದು ಫ್ಲೂಯಿಡ್ ಫಿಲ್ಡ್ ಸ್ಯಾಕ್ಸ್ ಇರುತ್ತೆ, ಅದರಿಂದ. ಸೊ ಆ ರೂಟ್ ಕಾಸ್ ನೋಡಿಕೊಂಡು ನಾವು ಟ್ರೀಟ್ಮೆಂಟ್. 90% ಆಫ್ ದ ನೀ ಜಾಯಿಂಟ್ ಪೈನ್ಸ್, ನೀ ಆರ್ ಬ್ಯಾಕ್ ಆರ್ ಶೋಲ್ಡರ್, ಭುಜ ಆಗಲಿ ಕತ್ತಾಗಲಿ ಎಲ್ಲ ಕಂಡೀಷನ್ಸು ನಾವು PRPಯಿಂದ ಟ್ರೀಟ್ ಮಾಡ್ಬೋದು. ವಿತ್ ಸೀಯಿಂಗ್ ಎಕ್ಸಲೆಂಟ್, ಸೇಫ್ ಒಂದೇ ಅಲ್ಲ, ಎಫೆಕ್ಟಿವ್ ಅಂಡ್ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತೆ. ಆ್ಯಂಡ್ ಲೈಫ್ ಸ್ಟೈಲ್ ಎವ್ರಿಥಿಂಗ್ ವಿಲ್ ಇಂಪ್ರೂವ್. ಇದು ಪೇಯ್ನ್ ಒಂದೇ ಅಲ್ಲ, ಪೇಯ್ನ್ ಈಸ್ ನಾಟ್ ದ ಮೇನ್ ಥಿಂಗ್. ಪೇಯ್ನ್, ಈಗ ನೀ ಪೇಯ್ನ್ ಇದ್ದರೆ ಅವ್ರಿಗೆ ಏನಾಗುತ್ತೆ, ಯಂಗ್ಸ್ಟರ್ಸ್ಗೆ ನೀ ಪೇಯ್ನ್ ಬಂದರೆ ಅವ್ರು ಕಾಮನ್ ಆಗಿ ಏನು ಕೇಳ್ತಾರೆ, ಮೇಡಮ್ ನನಗಿದು ಚಿಕ್ಕ ಮಕ್ಕಳು, ನನಗೀಗನೇ ಮಂಡಿ ಪ್ರಾಬ್ಲಮ್ ಬರ್ತಾ ಇದೆ, ಅಂದರೆ ಐ ಆಮ್ ಗೆಟಿಂಗ್ ಡಿಪ್ರೆಸ್ಡ್, ಸೋಷಿಯಲ್ ಲೈಫ್ ಕಮ್ಮಿ ಆಗುತ್ತೆ, ಪರ್ಸ್ನಲ್ ಕಿಡ್ಸ್ ಜೊತೆ ಆಟಾಡೋದು ಕಮ್ಮಿ ಆಗುತ್ತೆ. ಸೊ ಇಟ್ ಅಫೆಕ್ಟ್ಸ್ ದ ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್, ಪರ್ಸ್ನಲ್ ಲೈಫ್, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಪೇಯ್ನ್ ಒಂದು ಕಮ್ಮಿ ಮಾಡೋದಲ್ಲ, ಅಲಾಂಗ್ ವಿತ್ ದಟ್ ವಿ ಆರ್ helping the patient to come out of that stress. So we are helping the patient to play with their kids, and economic life, social life, everything improves. And ಕೆಲಸ ಮಾಡೋದು ತುಂಬ ಜನ ಬಿಡ್ತಾರೆ, ನನಗೆ ಆಗ್ತಾ ಇಲ್ಲ ಅಂತ ಕೆಲಸ ಬಿಡ್ತಾರೆ. ಸೊ ಫೈನಾನ್ಷಿಯಲಿ ಆಲ್ಸೋ ದೇ ವಿಲ್ ಬಿ ವೀಕ್. ಸೊ ಎವ್ರಿಥಿಂಗ್, ಸೊ ಮೆನಿ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ದಿಸ್. ಸೊ 90% ವಿ ಕ್ಯಾನ್ ಟ್ರೀಟ್ ವಿತ್ ದ PRP. ಡಾಕ್ಟರ್, ಈಗ ಕಾಮನ್ಲಿ ಏನಾದರೂ ನೀ ಪೇನ್ ಅಥವಾ ಬೇರೆ ರೀತಿಯ ಪೇನ್ಗಳು ಕಂಡು ಬಂದರೆ ಮನೆಯಲ್ಲೇ ಯಾರನ್ನಾದರೂ ಕೇಳೋದು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳೋದು, ಅಥವಾ ಅವರ ಪರ್ಸನಲ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂತ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ಮಟ್ಟಿಗೆ ಕ್ಯೂರ್ ಮಾಡ್ಕೋತಾರೆ. ಆದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಆ ರೀತಿ ಒಂದು ಮಿತ್ತಲ್ಲಿ ಇರ್ತಾರೆ. ಅಂದರೆ ಹಿಂಗೆ ನಡೆಯುತ್ತೆ, ಟ್ಯಾಬ್ಲೆಟ್ ತೊಗೊಂಡು ನಾವು ಹಿಂಗೆ ಟೈಮ್ ಪಾಸ್ ಮಾಡಿಬಿಡೋಣ, ಜೀವನ ತಳ್ಳಿಬಿಡೋಣ ಅಂತ ಹೇಳಿ, ಅವರಿಗೆ ಮುಂದಿನ ದಿನಗಳಲ್ಲಿ ಅದು ಎಷ್ಟು ಡೇಂಜರಸ್ ಆಗಿ ಕಾಡುತ್ತೆ ಅಂತ. ತುಂಬ ಡೇಂಜರಸ್. ಪ್ಲೀಸ್ ವ್ಯೂವರ್ಸ್, ಡೋಂಟ್ ಡೂ ದಿಸ್. ಇದು ಮಂಡಿ ನೋವಿದ್ರೆ 3 ತಿಂಗಳ ಮೇಲೆ ಇದ್ದರೆ ನೆಗ್ಲೆಕ್ಟ್ ಮಾಡಲೇಬೇಡಿ. ಸ್ಮಾಲ್ ಏನಾದರೂ ಮೈನರ್ ಇಂಜುರೀಸ್ 3 ಮಂತ್ಸಲ್ಲೇ ಬಾಡಿ ವಿಲ್ ಹೀಲ್. 3 ಮಂತ್ಸ್ಗಿಂತ ಜಾಸ್ತಿ ಇದ್ದರೆ ವಿಸಿಟ್ ಮಾಡಿ, ಮೈನ್ ಸ್ಪೆಷಲಿಸ್ಟ್ನ ಭೇಟಿಯಾಗಿ ಏನಕ್ಕೆ ಆ ನೋವು ಬರ್ತಾ ಇದೆ ಅಂತ ನೋಡ್ಕೊಂಡು ಟ್ರೀಟ್ ಮಾಡಿದೆ. ಈ ಪೇಯ್ನ್ ಕಿಲ್ಲರ್ಸಿಂದ ಅವ್ರ ಅದರಿಂದ ಕಿಡ್ನಿ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಬರುತ್ತೆ. ಕಿಡ್ನಿ ಡ್ಯಾಮೇಜ್ ಬಂದರೆ ವಿ ಕಾಂಟ್ ರಿವರ್ಟ್ ಇಟ್ ಬ್ಯಾಕ್. ಸೊ ಅದು ತುಂಬಾ ಪ್ರಾಬ್ಲಮ್ಯಾಟಿಕ್. ತುಂಬ ಜನಕ್ಕೆ ಗೊತ್ತಿಲ್ಲ, ಪೇಯ್ನ್ ಕಿಲ್ಲರ್ಸ್ ಒಂದು ತೊಗೊಂಡು ತುಂಬ ವರ್ಷ ಬಿಟ್ಬಿಟ್ಟು ಲಾಸ್ಟ್ ಸರ್ಜರಿ ಮಾಡ್ಕೋಬೇಕು ಅಂತ. ಸೊ ಇನ್ ಬಿಟ್ವೀನ್ ದ ಪೇಯ್ನ್ ಕಿಲ್ಲರ್ಸ್ ಸರ್ಜರಿ ಮಧ್ಯದಲ್ಲಿ ರೀಸನ್ರೇಟಿವ್ ಮೆಡಿಸಿನ್ ಥೆರಪಿ, PRP ಥೆರಪಿ ಒಂದಿದೆ, ದಟ್ ಗಿವ್ಸ್ ಎಕ್ಸಲೆಂಟ್ ರಿಸಲ್ಟ್ಸ್. ಹೆಲ್ತು ಇಂಪ್ರೂವ್ ಆಗುತ್ತೆ, ಪೇಯ್ನ್ ಕಿಲ್ಲರ್ಸಿಂದ ಸೈಡ್ ಎಫೆಕ್ಟ್ಸೂ ಇರಲ್ಲ. ಸೊ ಮೆನಿ. ಆ್ಯಂಡ್ ಸರ್ಜರಿ ಇಲ್ಲ ಅಂದರೆ ಆ ಸರ್ಜರಿಯಿಂದ ಏನೇನು ಕಾಂಪ್ಲಿಕೇಶನ್ಸ್ ಇದೆಯೋ ಅದೇನೂ ಇರಲ್ಲ. ಸುಮ್ಮನೆ ಬಂದ್ಬಿಟ್ಟು ಒಂದು ಇಂಜೆಕ್ಷನ್ ತೊಗೊಂಡು ಒಂದು 3 hours ಇರಬೇಕು ಹಾಸ್ಪಿಟ್ಲಲ್ಲಿ, ಮತ್ತೆ ಹೋಗ್ಬಿಟ್ಟು ಅವ್ರ ಕೆಲಸಗಳೆಲ್ಲ ಮಾಡ್ಕೋಬೋದು. ನೋ ನೀಡ್ ಟು ಸ್ಟಾಪ್ ದೇರ್ ಆ್ಯಕ್ಟಿವಿಟೀಸ್. ಬೆಡ್ ರೆಸ್ಟ್ ಅಂಥದ್ದು ಏನೂ ಇಲ್ಲ, ಅವ್ರ ಕೆಲಸಗಳು ಮಾಡ್ಕೋಬೋದು, ಪೈನು ಕಮ್ಮಿ ಆಗುತ್ತೆ, ಎವ್ರಿಥಿಂಗ್ ದೇ ಕ್ಯಾನ್ ಕಮ್ ಬ್ಯಾಕ್ ಟು ದ ರೊಟೀನ್ ಲೈಫ್ ಆ್ಯಕ್ಚುಲಿ. ಸೊ ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್ ಆ್ಯಕ್ಚುಲಿ. ಈಗ ಶುಗರ್ ಇರಬಹುದು, BP ಇರಬಹುದು, ಅಥವಾ ಬೇರೆ ಬೇರೆ ರೀತಿ ಅನಾರೋಗ್ಯ ಸಮಸ್ಯೆ ಇರೋರು ಕೂಡ ಇದರ ಟ್ರೀಟ್ಮೆಂಟನ್ನು ತಗೋಬಹುದು. ಯಾಕಂದರೆ ಅವರು ಸಪ್ರೇಟಾಗಿ ಅದಕ್ಕೂ ಟ್ರೀಟ್ಮೆಂಟ್ ತಗೋಬೇಕು, ಟ್ಯಾಬ್ಲೆಟ್ಸ್ ತಗೋಬೇಕು, ಇದನ್ನು ತಗೋಬೇಕು ಅಂದಾಗ ಒಂದಷ್ಟು ಗೊಂದಲ ಇದ್ದೇ ಇರುತ್ತೆ. ಎಲ್ಲ ಕಂಡೀಷನ್ಸಲ್ಲಿ ಟ್ರೀಟ್ ಮಾಡ್ಬೋದು. ಪ್ಲೇಟ್ಲೆಟ್ಸ್ ಒಂದು ಅಬ್ನಾರ್ಮಲ್ ಇರ್ಬೋದು, ಶುಗರ್ ಆಗಲಿ, BP ಆಗಲಿ, ಹಾರ್ಟ್ ಆಗಲಿ, ಬ್ರೈನ್ ಆಗಲಿ, ಕಿಡ್ನಿ ಪ್ರಾಬ್ಲಮ್, ಎಲ್ಲ ಕಂಡೀಷನ್ಸಲ್ಲಿನೂ ನಾವು ಇದು ಟ್ರೀಟ್ ಮಾಡ್ತೀವಿ. ಬಿಕಾಸ್ ಇದು ಮೆಡಿಸಿನ್ ಎಲ್ಲ, ಅದರಲ್ಲಿ ಕಾಂಪ್ಲಿಕೇಶನ್ ಸೈಡ್ ಎಫೆಕ್ಟ್ಸ್ ಏನಿರಲ್ಲ, ಆರಾಮಾಗಿ ಟ್ರೀಟ್ ಮಾಡ್ಬೋದು. ಪ್ಲೇಟ್ಲೆಟ್ಸೇ ಪ್ರಾಬ್ಲಮ್ ಇರ್ಬೋದು. ಪ್ಲೇಟ್ಲೆಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ದಟ್ ಆಲ್ಸೋ ಅದೇ ಸ್ವಲ್ಪ ಕೌಂಟ್ ಲೋ ಇದ್ರೂ ಜಾಸ್ತಿ ತೊಗೊಂಡು ಕೊಡ್ತೀವಿ. ರಿಸಲ್ಟ್ಸ್ ವಿಲ್ ಸೇ ಹೌ ಇಟ್ ವರ್ಕ್ಸ್ ನೋಡಬೇಕು ಅಂತ. ಬಟ್ ಆ ಜಾಯಿಂಟಲ್ಲಿ ಯಾವ ಜಾಯಿಂಟಲ್ಲಿ ಟ್ರೀಟ್ ಮಾಡ್ತಾ ಇದೀವೋ, ಬೆನ್ನಲ್ಲಿ ಇನ್ಫೆಕ್ಷನ್ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಆ್ಯಕ್ಟಿವ್ ಕ್ಯಾನ್ಸರ್ ಇದ್ದರೆ ನಾವೇನು ಇದು 3 ಬಿಟ್ಟು ಎನಿ ಕಂಡೀಷನ್ಸ್. ಇನ್ನೊಂದು ಕಾಮನ್ ಡೌಟ್ ಎಲ್ಲರಿಗೂ, ಮೇಡಮ್ ನನಗೆ ಬ್ಲಡ್ ಕಮ್ಮಿ ಇದೆ, ನಾವಿದು ತೊಗೊಂಡ್ರೆ ವರ್ಕ್ ಆಗುತ್ತೆ ಅಂದ್ರೆ, ಬ್ಲಡ್ ಕಮ್ಮಿ ಇರೋದು ಹಿಮೋಗ್ಲೋಬಿನಿಂದ, ನಥಿಂಗ್ ಟು ಡೂ ವಿತ್ ದ ಪ್ಲೇಟ್ಲೆಟ್ಸ್. ನನಗೆ ಪ್ಲೇಟ್ಲೆಟ್ ಕೌಂಟ್ ಎಷ್ಟಿದೆಯೋ ಬೇಕು, ಆ ಪ್ಲೇಟ್ಲೆಟ್ ಕೌಂಟ್ ಮೇಲೆ PRP ಎಷ್ಟು ತೊಗೋಬೇಕು, ಎಷ್ಟು ಕೊಡಬೇಕು, ಅದು ಡಿಪೆಂಡ್ ಆಗುತ್ತೆ. ಸೊ ಬ್ಲಡ್ ಕಮ್ಮಿ ಇದ್ರೂ ನನ್ನ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಟ್ರೀಟ್ ಮಾಡಿ. ಶುಗರ್ ಇರಲಿ, ಶುಗರ್ ಕಂಟ್ರೋಲಲ್ಲಿ ಇರಬೇಕು, BP ಕಂಟ್ರೋಲಲ್ಲಿ ಇರಬೇಕು.
ಬಟ್ ನೋ ಕಾಂಟ್ರಾ ಇಂಡಿಕೇಶನ್ಸ್, ಆರಾಮಾಗಿ ಎಲ್ಲರೂ ಟ್ರೀಟ್ ಮಾಡ್ಬೋದು. ಆ್ಯಂಡ್ ಮೈ ಪೇಷಂಟ್ಸ್ ಆಲ್ಮೋಸ್ಟ್ ಆಲ್ ಪೇಷಂಟ್ಸ್ ವಿಲ್ ಬಿ ಅಬೌವ್ 50 or 60. 80%ಗೆ ಶುಗರ್ ಬಿ ಪಿ ಇದ್ದೇ ಇರುತ್ತೆ. ಡಾಕ್ಟರ್, ಈಗ ಕಾಮನ್ ಆಗಿ ಮೇಲ ಅಥವಾ ಫಿಮೇಲ್ ಅಲ್ಲಿ ಜಾಸ್ತಿ ಇರುತ್ತಾ? ನೀವು ನೋಡಿದ ಪ್ರಕಾರ ಯಾರು ಜಾಸ್ತಿ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ? ಕಾಮನ್ ಫಿಮೇಲ್ಸ್. ಫಿಮೇಲ್ಸ್. ನೀ ಪೈನ್ ಆಗಲಿ ಬ್ಯಾಕ್ ಪೈನ್ ಆಗಲಿ, ನೀವು ಅಬ್ಸರ್ವ್ ಮಾಡಿದರೆ ಒಂದು ಮೆನೋಪಾಸಿಂದ ಹಾರ್ಮೋನ್ಸ್ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ವೀಕ್ನೆಸ್, ಮಸಲ್ ಲಾಸ್, ಬೋನ್ ವೀಕ್ನೆಸ್ಸು ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಜಾಯಿಂಟ್ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮತ್ತು ಫಿಮೇಲ್ಸ್ಗೊಂದು ರಿಟೈರ್ಮೆಂಟ್ ಇರಲ್ಲ. ಅವ್ರಿಗೆ ಇನ್ನೂ 50 ಆದಮೇಲೆ 45 ಆದಮೇಲೆ ಗ್ರ್ಯಾಂಡ್ ಸನ್ಸ್ ಗ್ರ್ಯಾಂಡ್ ಡಾಟರ್ಸ್ ಬರ್ತಾರೆ, ಇನ್ನೂ ಜಾಸ್ತಿ ಕೆಲಸಗಳಾಗುತ್ತೆ. ಸೊ ಅದರಿಂದ ಫಿಮೇಲ್ಸ್ ಆರ್ ಮೋರ್ ಪ್ರೋನ್. ಅಂಡ್ ಒನ್ ಥಿಂಗ್, ದೇ ಡೋಂಟ್ ಕೇರ್ ಅಬೌಟ್ ದೆಮ್ಸೆಲ್ಸ್. ಅವ್ರ ಪರ್ಸ್ನಲ್ ಕೇರು ಇರಲ್ಲ. ಎಲ್ಲರ ಬಗ್ಗೆ ಬೇಕು, ಮನೆ ಬಗ್ಗೆ ಬೇಕು, ಅದು ಬೇಕು, ಬಟ್ ಪರ್ಸ್ನಲ್ ಇಂಪ್ರೂವ್ಮೆಂಟ್ ಇಲ್ಲ. ಸೊ ಸೆಲ್ಫ್ ಕೇರ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಫಿಮೇಲ್. 40-30 ಆದಮೇಲೆ ಸೆಲ್ಫ್ ಕೇರ್ ಮಾಡಬೇಕು, ಲೈಕ್ ಎಕ್ಸಸೈಸಸ್ ಆರ್ ಫುಡ್ ಆರ್ ಎವ್ರಿಥಿಂಗ್. ಅಕಾರ್ಡಿಂಗ್ಲಿ ದೇ ಶುಡ್ ಆ್ಯಕ್ಟ್. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಅಡ್ರೆಸ್ ಅನ್ನು ನೋಟ್ ಮಾಡಿಕೊಳ್ಳಿ. ಸಂಪರ್ಕಿಸಬೇಕಾದ ವಿಳಾಸ ಇಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಸೆಂಟರ್, ನಂಬರ್ 946, 21ನೇ ಮುಖ್ಯ ರಸ್ತೆ, ಸಿದ್ದಣ್ಣ ಲೇಔಟ್, ಬನಶಂಕರಿ, 2ನೇ ಹಂತ, ಬೆಂಗಳೂರು. ಹಾಗೆಯೇ ನಂಬರ್ 11/12, 2ನೇ ಮಹಡಿ, ಬಾಟಾ ಶೋರೂಮ್ ಮೇಲ್ಭಾಗ, ಬಳ್ಳಾರಿ ರಸ್ತೆ, ಸಹಕಾರ ನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9900373499, 9063116311. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.